ಇನ್ನು ಸಚಿವರ ಕಾರ್ಯವೈಖರಿ ರಿಪೋರ್ಟ್ ಅನ್ನ ಕೇಳಿದೆ ಈಗ ಹೈಕಮಾಂಡ್ ಪಂಚ ಪ್ರಶ್ನೆಗಳ ಮೂಲಕ 5 ಪ್ರಶ್ನೆಗಳನ್ನ ಹಾಕಿದೆ ಸಚಿವರುಗಳಿಗೆ. 5 ಪ್ರಶ್ನೆಗಳ ಮೂಲಕ ರಿಪೋರ್ಟ್ ಕೇಳಿದಂತ ಹೈಕಮಾಂಡ್ ಒಂದು ರೀತಿ ಬುಕ್ಲೆಟ್ ಮಾಡಿದ್ದಾರೆ. ಆ ಬುಕ್ಲೆಟ್ ಮಾದರಿಯಲ್ಲಿ ವರದಿ ನೀಡಿದ್ದಾರೆ ಸಚಿವರು. ಆ 5 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟು ಒಂದು ಬುಕ್ಲೆಟ್ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಸಚಿವರ ವರದಿ ಬಳಿಕ ಇದೀಗ ಸಿಎಂ ಮತ್ತು ಡಿಸಿಎಂ ನಿಂದ ಆ ವರದಿಯ ಒಂದು ಮೌಲ್ಯಮಾಪನ ಕೂಡ ನಡಿಬೇಕು. ಈಗ ಆ ವರದಿಯನ್ನು ಆಧರಿಸಿ, ಅಂದ್ರೆ ಡಿಸಿಎಂ ಮತ್ತು ಸಿಎಂ ಏನು ವರದಿಯನ್ನು ಕೊಡ್ತಾರಲ್ಲ, ಆ ವರದಿ ಆಧರಿಸಿ ಮೌಲ್ಯಮಾಪನವನ್ನ ಹೈಕಮಾಂಡ್ ಮಾಡುತ್ತೆ. ಸೊ ಹೈಕಮಾಂಡ್ ಕೇಳಿದಂತಹ ಆ ಪ್ರಶ್ನೆಗಳು ಯಾವುವು ಅನ್ನುವಂಥದ್ದನ್ನ ಕೂಡ ನೋಡ್ತಾ ಹೋಗೋಣ. ಒಂದು, ಇಲಾಖೆಗಳಲ್ಲಿ ಸಚಿವರು ಮಾಡಿದಂತಹ ಗಮನಾರ್ಹ ಸಾಧನೆಗಳೇನು? ಸೊ ಇಷ್ಟು ದಿನಗಳಾಗಿದೆ ಸರ್ಕಾರ ಬಂದು, ಇಷ್ಟು ವರ್ಷ ಆಗಿದೆ. ಸೊ ಇಷ್ಟು ವರ್ಷದಲ್ಲಿ ನೀವು ಅಧಿಕಾರ ತಗೊಂಡ ನಂತರ ನೀವೇನೇನು ಕೆಲಸ ಮಾಡಿದಿರಿ, ಇಲಾಖೆಗಳಲ್ಲಿ ಏನು ಗಮನಾರ್ಹವಾದಂಥ ಒಂದು ಸಾಧನೆಗಳೇನು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆಯನ್ನು ನೋಡಿದ್ರೆ, ಇಲಾಖೆಗಳಲ್ಲಿ ಸಚಿವರು ತೆಗೆದುಕೊಂಡಂತಹ ಪಾಲಿಸಿಗಳೇನು? ಏನು ಪಾಲಿಸಿಗಳನ್ನೇ ಅಂದರೆ, ನೀವು ಬಂದ ಮೇಲೆ ಏನಾದರೂ ಒಂದು ಪಾಲಿಸಿಯಲ್ಲಿ ಚೇಂಜ್ ಮಾಡಿ ಇಂಥದ್ದೊಂದು ತುಂಬ ಒಳ್ಳೆ ಸುಧಾರಣೆಯ ಒಂದು ಪಾಲಿಸಿಯನ್ನು ನಾವು ತಂದಿದ್ದೀವಿ ಅನ್ನುವಂಥದ್ದಿದ್ದರೆ ಅದನ್ನು ಮೆನ್ಷನ್ ಮಾಡಬೇಕು. ಇನ್ನು ಪಕ್ಷದ ಸಂಘಟನೆಗೆ ಸಚಿವರು ಕೊಡುಗೆಯನ್ನು ಏನು ಕೊಟ್ಟಿದ್ದಾರೆ? ಸೊ ತಮ್ಮ ಇಲಾಖೆಯ ಕೆಲಸಗಳ ಜೊತೆಗೆ ಪಕ್ಷ ಸಂಘಟನೆ ವಿಚಾರವಾಗಿ ಸಚಿವರು ಮಾಡಿರುವಂಥ ಕೆಲಸಗಳೇನು, ಅವರ ಸಾಧನೆ ಏನು? ಇನ್ನು ಸರ್ಕಾರದ ಇಮೇಜ್ ಹೆಚ್ಚಿಸೋದಕ್ಕೆ ಸಚಿವರು ಕೈಗೊಂಡಂತಹ ಕೆಲವೊಂದಷ್ಟು ಕ್ರಮಗಳು, ಅದೇನು, ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಸರ್ಕಾರದ ಇಮೇಜನ್ನು ಜಾಸ್ತಿ ಮಾಡೋದಕ್ಕೆ? ಇನ್ನು ಪಕ್ಷಕ್ಕೆ ಸಚಿವರು ನೀಡಿರುವಂತಹ ಕೊಡುಗೆ ಏನು ಅನ್ನುವಂಥ ಒಂದು 5 ಪ್ರಶ್ನೆಗಳನ್ನು ಹೈಕಮಾಂಡ್ ಕೇಳಿತ್ತು. ಸೊ ಇದನ್ನ ವರದಿ ರೂಪದಲ್ಲಿ ಈಗ ಒಂದು ಬುಕ್ಲೆಟ್ ರೂಪದಲ್ಲಿ ಅವರು ಕೊಟ್ಟಿದ್ದಾರೆ. ಇದನ್ನು ಆಧರಿಸಿ ಸಿಎಂ ಮತ್ತು ಡಿಸಿಎಂ ವರದಿ ಕೊಡ್ತಾರೆ. ಅದಾದ ನಂತರ ಮೌಲ್ಯಮಾಪನ ಆಗುತ್ತೆ. ಇನ್ನು ಸಚಿವರಿಗೆ ಸುರ್ಜೇವಾಲಾ 60 ದಿನಗಳ ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇವತ್ತು ನಡೆದಂತಹ ಒಂದು ಸಭೆಯಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಖಡಕ್ ಆಗಿ ಮಾತಾಡಿದಂತಹ ಸುರ್ಜೇವಾಲಾ ಅವರು ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ. ಫಿಕ್ಸ್ ಆಗಿದೆ, ಮುಂದಿನ 2 ತಿಂಗಳು ಸಚಿವರ ಮೌಲ್ಯಮಾಪನ ಆಗುತ್ತೆ. ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಹಾಗಾದ್ರೆ ಪ್ಲಾನ್ ಮಾಡಿದೆಯಾ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ. ಸಚಿವರ ಜೊತೆಗೆ 1-to-1 ಸಭೆಗೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಹೈಕಮಾಂಡ್. 1-to-1 ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅಂದ್ರೆ ಇದೆಲ್ಲವನ್ನೂ ನೋಡ್ತಾ ಹೋದ್ರೆ ಇನ್ನು 60 ದಿನ ಟೈಮ್ ಇದೆ. ಆ 60 ದಿನದಲ್ಲಿ ಸಚಿವರುಗಳು ತಮ್ಮ ರಿಪೋರ್ಟ್ ಕಾರ್ಡ್ ಅನ್ನ ಸಲ್ಲಿಸಬೇಕು. ಅದನ್ನ ಆಧರಿಸಿ ಬಹುಶಃ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಪ್ಲಾನ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ನಾವು ಪ್ರತಿನಿಧಿ ಪ್ರಸನ್ನ ಡೀಟೇಲ್ಸ್ ಕೊಡ್ತಾ ಇದ್ರು. ಪ್ರಸನ್ನ, ನೀವು ಹೇಳ್ತಾ ಇದ್ರಿ ಈಗ ಪರಮೇಶ್ವರ್ ಅವ್ರ ವಿಚಾರ ಆಗಲಿ ಅಥವಾ ಸುರ್ಜೇವಾಲಾ ಅವರ ಒಂದು ಸಭೆಯ ಬಗ್ಗೆ. ಸೊ ಇದೇ ಸಭೆಯಲ್ಲಿ ಕೆಲವೊಂದಷ್ಟು ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ. 60 ದಿನಗಳ ಟೈಮ್ ಕೊಟ್ಟಿರುವಂತದ್ದು. ಇದೆಲ್ಲ ನೋಡ್ತಾ ಹೋದ್ರೆ ಬಹುಶಃ ಆಫ್ಟರ್ 60 ಡೇಸ್ ಪುನಾರಚನೆ ಆಗುವಂಥದ್ದು ಏನಾದರೂ ಇದೆಯಾ? ಸಾಕಷ್ಟು ಜನರು ಕ್ಯಾಬಿನೆಟ್ ನಿಂದ ಕೈ ತಪ್ಪಬಹುದು, ಹೊಸ ಮುಖಗಳಿಗೆ ಆದ್ಯತೆಯೂ ಸಿಗಬಹುದು. ಈ ತರದ ಒಂದಷ್ಟು ಪ್ಲಾನಿಂಗ್ಸ್ ಆಗ್ತಾ ಇದೆಯಾ? ಇದೆಲ್ಲವನ್ನೂ ನೋಡ್ತಾ ಇದ್ದಾರೆ ಪ್ರಸನ್ನ? ಖಂಡಿತ ರೆಹಮಾನ್, ಎಲ್ಲೋ ಒಂದ್ ಕಡೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಒಂದಷ್ಟು ವರದಿಯನ್ನು ತರಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹೈಕಮಾಂಡ್ನ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಚ್ಚಿದ ಲಕೋಟಿಯಲ್ಲಿ ಸುರ್ಜೇವಾಲಾ ಅವರಿಗೆ ಸಚಿವರ ಕಾರ್ಯವೈಖರಿಯ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಕಳೆದ 4-5 ತಿಂಗಳ ಹಿಂದೆ ಸಚಿವರ ಕಾರ್ಯವೈಖರಿಯನ್ನು, ಪಕ್ಷಕ್ಕೆ ಅವರ ಕೊಡುಗೆಯನ್ನು, ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ ಸಚಿವರು ಹೇಗೆ ಸರ್ಕಾರವನ್ನ ಮತ್ತು ಪಕ್ಷವನ್ನ ಡಿಫೈನ್ ಮಾಡಿಕೊಂಡ್ರು ಮತ್ತು ಪಕ್ಷ ಸಂಘಟನೆಗೆ ಅವರ ಕೊಡುಗೆಯನ್ನು, ಉಸ್ತುವಾರಿ ಜಿಲ್ಲೆಗಳಿಗೆ ಹೋದಂತಹ ಸಂದರ್ಭ ಸಚಿವರು ಸರಿಯಾದ ರೀತಿಯಲ್ಲಿ ಕಾರ್ಯಕರ್ತರನ್ನ ನಡೆಸ್ಕೊಳ್ತಾರಾ ಇಲ್ವಾ, ಅಲ್ಲಿನ ಪಕ್ಷದ ಕಚೇರಿಗೆ ಭೇಟಿ ಕೊಡ್ತಾರಾ ಇಲ್ವಾ, ಪಕ್ಷದ ಸಂಘಟನೆಗೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಚಿವರ ಕೊಡುಗೆ ಏನು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಹೈಕಮಾಂಡ್ ನಾಯಕರು ಸಚಿವರಿಗೆ ಪ್ರತ್ಯೇಕವಾಗಿ ನೀಡಿದ್ರು. ಪ್ರತ್ಯೇಕವಾದಂತಹ ಪ್ರಶ್ನೆಗಳಿಗೆ ಸಚಿವರೆಲ್ಲರೂ ಕೂಡ ಬುಕ್ಲೆಟ್ ನ ಮಾದರಿಯಲ್ಲಿ ಹೈಕಮಾಂಡ್ಗೆ ಈಗಾಗಲೇ 1 ಸುತ್ತಿನ ವರದಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆದ್ರೆ ಇವತ್ತು ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾದಂತಹ ವರದಿಯನ್ನು ಕೊಟ್ಟಿದ್ದಾರೆ. 31 ಸಚಿವರ ಕಾರ್ಯವೈಖರಿಗೆ ಸಂಬಂಧಪಟ್ಟಂತಹ ಆ ಒಂದು ವರದಿಯಲ್ಲಿ ಸಚಿವರು ಹೇಗೆ ಪಕ್ಷಕ್ಕೆ ಸಹಕಾರಿಯಾಗ್ತಾ ಇದ್ದಾರೆ, ಸರ್ಕಾರವನ್ನ ಹೇಗೆ ಡಿಫೈನ್ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಒಂದು ಸಂಪೂರ್ಣವಾದ ವರದಿ ಇದೆ. ಆ ವರದಿಯನ್ನ ಆಧರಿಸಿ ಸಚಿವರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ದಾರೆ. ಮುಂದಿನ 60 ದಿನಗಳ ಒಳಗಾಗಿ ಎಲ್ಲಾ ಸಚಿವರನ್ನ ನಾವು ಕೆಪಿಸಿಸಿ ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಭೇಟಿ ಆಗ್ತೀವಿ. ಒಬ್ಬೊಬ್ಬ ಸಚಿವರಿಗೂ ಜೊತೆಗೂ ಕೂಡ ಪ್ರತ್ಯೇಕವಾದ ಮಾತುಕತೆಯನ್ನ ಮಾಡ್ತೀವಿ. ಅವರು ಕಾರ್ಯವೈಖರಿ ಹೇಗಿದೆ ಅನ್ನುವಂತ ಒಂದು ವರದಿ ನಮ್ಮ ಕೈಯಲ್ಲಿದೆ. ನಿಮ್ಮ ಹೇಳಿಕೆಗೂ ಮತ್ತು ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಂತ ಈ ವರದಿಯನ್ನ ಆಧರಿಸಿ ಕಂಪೇರ್ ಮಾಡ್ತೀವಿ. ಈ ಒಂದು ಮೌಲ್ಯಮಾಪನದ ಆಧಾರದ ಮೇಲೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಇವತ್ತು ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಸುರ್ಜೇವಾಲಾ ಅವರ ಮಾತನ್ನ ಗಮನಿಸಿದ್ರೆ ಮತ್ತು ಇವತ್ತಿನ ಈ ಒಂದು ವರದಿಯನ್ನ ಗಮನಿಸಿದ್ರೆ ಬಹುತೇಕ ಸಚಿವರ ತಲೆಯ ಮೇಲೆ ಸಚಿವ ಸಂಪುಟ ಪುನರ್ರಚನೆಯ ತೂಗುಗತ್ತಿ ತೂಗ್ತಾ ಇರುವಂತೆ ಕಂಡು ಬರ್ತಾ ಇದೆ. ರೆಹಮಾನ್, ಥ್ಯಾಂಕ್ ಯು ಪ್ರಸನ್ನ.